ನಗರದ ಸಂತ ಜೋಸೆಫರ ಇಂಗ್ಲೀಷ್ ಮಾಧ್ಯಮದ ಕಾನ್ವೆಂಟ್ ಶಾಲೆಯಿಂದ ಇಂದು ವೃಕ್ಷ ನೆಡುವ ಒಂದು ಕಾರ್ಯಕ್ರಮ ಅಂದರೆ ಪರಿಸರ ದಿನ. ಈ ಪರಿಸರ ದಿನ ಮಕ್ಕಳೆಲ್ಲ ಸೇರಿ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. World Environmental Day. It is the responsibility of every student to take care of this earth. God has gifted us this earth to take care and to multiply it. Let us take our responsibility of planting plants and taking care of it, and so that we are able to preserve our nature for the future generations. Go home today and plant each plant in your houses so that we are able to take care of this nature and protect it. Thank you. Sister Reshma. ಎಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಅದೇನೆಂದರೆ ಎಲ್ಲರೂ ಒಂದೊಂದು ಗಿಡ ನೆಟ್ಟು ಪರಿಸರನ ಮೊದಲಿನಂತೆ ಹಸಿರಾಗಿ ಇದರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ. ಇದರಿಂದ ನಾವು ನಮ್ಮ ಪ್ರಕೃತಿನ ಮೊದಲಿನಂತೆ ಹಸಿರು ಮಾಡಿ ನಾವು ಖುಷಿಯಿಂದ ಮುಂದಿನ ಜನ್ರೇಷನ್ಗೂ ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇದರಿಂದ ನಾನು ಹೇಳ್ತೀನಿ, ಎಲ್ಲರೂ ಒಂದೊಂದು ಗಿಡ ನೆಟ್ಟು ಅವ್ರ ಮನೆಯಲ್ಲಿ ಮತ್ತೆ ಈ ಭೂಮಿಯ ಪ್ರಕೃತಿನ ಹಸಿರಾಗಿ ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಜೂನ್ 5 ಪರಿಸರ ದಿನಾಚರಣೆಯನ್ನು ಎಲ್ಲ ಕಡೆಯಲ್ಲೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಪರಿಸರ ದಿನಾಚರಣೆ ಅನ್ನೋದು ಇವತ್ತು ಒಂದಿನದ ಮಟ್ಟಿಗೆ ಮಾತ್ರ ಅಲ್ಲ, ಪ್ರತಿದಿನ ಇದನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಮರ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ. ಮರವನ್ನು ಬೆಳೆಸಿ ಪ್ರತಿಯೊಬ್ಬರ ಜೀವನವನ್ನು ಉಳಿಸಬೇಕು. ಎಲ್ಲ ಕಡೆಯಲ್ಲೂ ನಾವು ಕೊರೋನಾ ಟೈಮಲ್ಲಿ ನಾವು ನೋಡಿದ್ದೀವಿ ಆಕ್ಸಿಜನ್ ಕೊರತೆಯಿಂದ ಎಷ್ಟು ಜನ ಮರಣವನ್ನಪ್ಪಿದ್ದಾರೆ ಅಂತ. ಇದಕ್ಕೆಲ್ಲ ಕಾರಣ ನಾವು ಕಾಡನ್ನು ನಾಶ ಮಾಡಿರೋದು ಅನ್ನೋದು ನಮಗೆ ಸರಿಯಾಗಿ ತಿಳಿದು ಬಂದಿದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಮರ ಗಿಡಗಳನ್ನು ಬೆಳೆಸಿ ಮಕ್ಕಳಂತೆ ಪೋಷಿಸಬೇಕು ಅಂತ ನಾನು ಇವತ್ತಿನ ದಿನ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಗಳಲ್ಲೂ ಶಾಲೆಗಳಲ್ಲೂ ಕೈತೋಟಗಳನ್ನು ಮಾಡ್ತಾ ಮಕ್ಕಳಿಗೆ ಇವತ್ತಿನ ದಿನದ ಪರಿಸರ ಜಾಗೃತಿಯ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತ ಇವತ್ತು ಸಂತ ಜೋಸೆಫರ ಶಾಲೆಯ ಪರವಾಗಿ ಇಡೀ ಸಾಗರ ಬಳಗಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪ್ರಮೀಳಾ ಮನೋಜ್. ಮೇಡಮ್, ಈಗ ಮರ ಗಿಡಗಳನ್ನು ಕಡಿದು ಪ್ರಾಣಿ ಸಂಕುಲಗಳು ಕೂಡ ನಶಿಸ್ತಾ ಇದೆ, ಅದ್ರ ಬಗ್ಗೆ ಒಂದೆರಡು. ಇವತ್ತು ಮರಗಿಡಗಳನ್ನು ಕಡಿಯೋದ್ರಿಂದ ಪ್ರಾಣಿಗಳನ್ನು ನಾವು ಝೂಗಳಲ್ಲಿ ಮತ್ತು ಚಿತ್ರಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಮಕ್ಕಳಲ್ಲಿ ತೋರಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿ ಬಂದಿದೆ. ಮೊದಲೆಲ್ಲ ನಾವು ಮಕ್ಕಳಿಗೆ ಕಾಡುಗಳ ಹತ್ರ ಎಲ್ಲ ಕರ್ಕೊಂಡೋಗಿ ಪ್ರವಾಸಕ್ಕೆ ಕರ್ಕೊಂಡೋಗಿ ಇಂತಿಂಥ ಪ್ರಾಣಿಗಳು ಇದೆ ಅಂತ ನಾವು ತೋರಿಸ್ತಾ ಇದ್ವಿ. ಈಗ ಅಂತಹ ಪ್ರಾಣಿಗಳನ್ನು ನಾವು ಮೊಬೈಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ತೋರಿಸೋದು ಅಥವಾ ಝೂಗಳಲ್ಲಿ ಕರ್ಕೊಂಡೋಗಿ ತೋರಿಸುವಂಥ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ಥರನೇ ಪ್ರಾಣಿಗಳಿಗೂ ಕೂಡ ಈ ಭೂಮಿ ಮೇಲೆ ಜೀವಿಸುವಂಥ ಹಕ್ಕಿದೆ. ಆದ್ದರಿಂದ ನಾವು ಹೇಗೆ ಬದುಕ್ತಾ ಇದ್ದೀವಿ ಅದೇ ಥರ ಪ್ರಾಣಿಗಳು ಬದುಕಿ ಆದರೆ ಮಾತ್ರ ಪರಿಸರವನ್ನು ಸಮತೋಲನವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಪ್ರಗತಿ ಭಾರತದ ಅಭಿಯಾನ,
ಸಿರಿ ಸಂಸ್ಕೃತಿ ಬೆಳೆಸೋಣ ಪ್ರಗತಿ ಭಾರತದ ಅಭಿಯಾನ ಸ್ವಚ್ಛತೆ ಕಲಿತು ಕಲಿಸೋಣ ಸ್ವಚ್ಛತೆ ಕಲಿತು ಕಲಿಸೋಣ ಸ್ವಚ್ಛತೆ ಕಲಿತು ಕಲಿಸೋಣ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಉಳಿಸಿ ಬೆಳೆಸೋಣ ಮನೆಗೊಂದು ಮರ ಊರಿಗೊಂದು ವನ ಉಳಿಸಿ ಬೆಳೆಸೋಣ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಸೌರಶಕ್ತಿಯ ಯಂತ್ರವ ಬಳಸಿ ಇಂಧನ ಇತಿಮಿತಿಗೊಳಿಸಿ ಹರಿ ಹರಿ ನೀರ ಉಳಿಸಿ ಉಳಿಸಿ ನೆಲ ಜಲ ಶುಚಿಯಾಗಿಸಿ ನೆಲ ಜಲ ಶುಚಿಯಾಗಿಸಿ ನೆಲ ಜಲ ಶುಚಿಯಾಗಿಸಿ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಎಲ್ಲರ ಒಳಗಿಗೆ ಬಾಳುವ ಪರಿಸರ ರಕ್ಷಣೆ ಪಣ ತೊಡುಬಾರ ಎಲ್ಲ ಜೀವಿಗೆ ಸ್ವರ್ಗದ ಆಗರ ಪರಿಸರ ಉಳಿಸುವ ಭಾರ ಸ್ವಚ್ಛ ಭಾರತ ಯೋಜನಾ ಹಸಿರು ಮನಸಿರಿ ಚೇತನ ಪರಿಸರ ಸಂರಕ್ಷಣಾ ಇದುವೇ ನಮ್ಮಯ ಧೋರಣ ಇದುವೇ ನಮ್ಮಯ ಧೋರಣ ಇದುವೇ ನಮ್ಮಯ ಧೋರಣ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಉಳಿಸಿ ಬೆಳೆಸೋಣ ಮನೆಗೊಂದು ಮರ ಊರಿಗೊಂದು ವನ ಉಳಿಸಿ ಬೆಳೆಸೋಣ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ನಿಮ್ಮ ಹಾಂ